ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 31. ಅಗಸ್ತ್ಯನಿಂದ ಅವಮಾನಗೊಂಡಿದ್ದ ಐಶ್ವರ್ಯ ಯಾವುದೋ ಉಪಾಯ ಹೂಡಿ ತನ್ನ ಅಮ್ಮನ ಬಳಿ ಸಹಾಯ ಬೇಡಿದ್ಲು. ಹೇಗೋ ಈ ವಿಷಯದಲ್ಲಿ ಮಗಳಿಗೆ ಸಹಾಯ ಮಾಡಿದರೆ ಯಾವುದೇ ಅಡ್ಡಿ ಇಲ್ಲದೆ ತಂಪಾಡಿಗೆ ತಾವು ಆರಾಮದಿಂದಿರ್ಬೋದು ಅನ್ನೋ ಉದ್ದೇಶದಿಂದ ಮಗಳ ಕೈಗಳನ್ನು ಬಿಗಿಯಾಗಿ ಬಂಧಿಸಿದ ರೇಷ್ಮಾ, ಬೇಬಿ, ನಿನ್ನಿಷ್ಟಕ್ಕೆ ನಾನು ಯಾವಾಗ ನೋ ಅಂತ ಹೇಳಿದ್ದೀನಿ ಹೇಳು? ಓಕೆ, ನಿನಗೆ ಆ ಮಿಡಲ್ ಕ್ಲಾಸ್ ಹುಡುಗನ ಫ್ರೆಂಡ್ಶಿಪ್ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಏನು ಮಾಡಬೇಕು ಹೇಳು ಅಂದರು. ಅಂಥ ದೊಡ್ಡ ರಿಸ್ಕ್ ಏನೂ ಅಲ್ಲ ಮಾಮ್. ನಾನು 3 days ಸ್ಕೂಲ್ಗೆ ಹೋಗೋದಿಲ್ಲ. ನನಗೆ ಅವನ ಫ್ರೆಂಡ್ಶಿಪ್ ಸಿಗದೆ ಅದೇ ನೆನಪಲ್ಲಿ ಹಾಸಿಗೆ ಹಿಡ್ದಿದ್ದೀನಿ ಅಂತ ಹೇಗಾದರೂ ಮಾಡಿ ಅವನನ್ನು ನಂಬಿಸಬೇಕು. ನೀನು ಇದನ್ನ ಮಾಡ್ತೀಯ ಮ್ಯಾಮ್ ಅಂತ ಮುದ್ದಾಗಿ ಕೇಳಿದ್ಲು. ಮಗಳಿಗೆ ಬುದ್ಧಿ ಹೇಳಬೇಕಾಗಿದ್ದ ತಾಯಿ ಅವಳ ಮಾತನ್ನು ಪ್ರೋತ್ಸಾಹಿಸ್ತಾ, ಶೂರ್ ಬೇಬಿ, ನಾನು ನಿನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಿ, ಓಕೆನಾ? ಹಾಗೆ ನಿನ್ನ ಡ್ಯಾಡಿಗೂ ಈ ಸುಳ್ಳಿನ ಹಿಂದಿರೋ ಸತ್ಯ ತಿಳಿಯೋದಿಲ್ಲ. ಈಗ ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ದೆ ಫ್ರೆಶಪ್ ಆಗ್ಬಾ. ಕೆಲಸದವಳಿಗೆ ಹೇಳಿ ನಿನ್ನ ಫೇವ್ರೆಟ್ ಪಿಜ್ಜಾ ಮಾಡಿಸ್ತೀನಿ ಅಂತ ಮಗಳ ಕಣ್ಣೀರು ಒರೆಸಿ ಕೆಳನಡೆದ್ರು. ಅಮ್ಮನ ಮಾತುಗಳನ್ನು ಕೇಳಿ ಐಶ್ವರ್ಯಾಳ ಮನಸ್ಸು ಆಕಾಶದಲ್ಲಿ ಹಾರಾಡೋ ಹಕ್ಕಿಯಂತಾಗಿತ್ತು. ಇದೇ ಖುಷಿಯಲ್ಲಿದ್ದವಳಿಗೆ 2 ದಿನಗಳು ಕಳೆದಿದ್ದೇ ತಿಳಿಲಿಲ್ಲ. 2 ದಿನಗಳ ಬಳಿಕ ಮಗಳಿಗೆ ಮಾತು ಕೊಟ್ಟಂತೆ ಅಗಸ್ತ್ಯ ಶಾಲೆಯಿಂದ ಮನೆಗೆ ತೆರಳೋ ಸಂದರ್ಭದಲ್ಲಿ ಅವನನ್ನು ಭೇಟಿ ಮಾಡಿದ ರೇಷ್ಮಾ ತನ್ನನ್ನು ಪರಿಚಯಿಸಿಕೊಂಡು, ನೋಡಪ್ಪ ಅಗಸ್ತ್ಯ, ನನ್ನ ಮಗಳು ಐಶ್ವರ್ಯ ನಿನ್ನ ಫ್ರೆಂಡ್ಶಿಪ್ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಊಟ ತಿಂಡಿ ಎಲ್ಲ ಬಿಟ್ಟು ತುಂಬ ಸಫರ್ ಮಾಡ್ತಾ ಇದ್ದಾಳೆ. ನೀನು ಅವಳ ಫ್ರೆಂಡ್ಶಿಪ್ಪನ್ನು ರಿಜೆಕ್ಟ್ ಮಾಡ್ತಿರೋ ರೀಸನ್ ಏನು? ಅವಳನ್ನು ಯಾಕೆ ಇಗ್ನೋರ್ ಮಾಡ್ತಿದ್ಯಾ? ನೀನು ನಿನ್ನ ಕ್ಲಾಸ್ಗೆ ಯಾವಾಗಲೂ ಫಸ್ಟ್ ಬರ್ತೀಯಂತೆ. ನಿನ್ನಂಥವನನ್ನು ಫ್ರೆಂಡಾಗಿ ಮಾಡ್ಕೋಬೇಕು ಅನ್ನೋದಷ್ಟೇ ಅವಳ ಇಂಟೆನ್ಷನ್. ಯಾಕಪ್ಪ ಹೀಗೆಲ್ಲ ಮಾಡ್ತಿದ್ಯಾ? ನನಗಿರೋದು ಒಬ್ಬಳೇ ಮಗಳು. 1 ಮಂತಲ್ಲಿ ನಿಮ್ಮ ಮುಂದಿನ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗತ್ತೆ. ಅವಳು ಓದೋದನ್ನು ಬಿಟ್ಟು ನಿನ್ನ ಬಗ್ಗೆನೇ ಥಿಂಕ್ ಮಾಡಿಕೊಂಡು ದಿನೇ ದಿನೇ ಸಫರ್ ಪಡೋದನ್ನು ನನಗೆ ನೋಡೋದಕ್ಕೆ ಆಗ್ತಿಲ್ಲ. ಪ್ಲೀಸ್, ಇದಕ್ಕೆ ನೀನೇ ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಮೊಸಳೆ ಕಣ್ಣೀರು ಹಾಕತೊಡಗಿದ್ರು. ಅವರ ಕಣ್ಣೀರಿಗೆ ಕರಗಿದ ಅಗಸ್ತ್ಯ, ಪ್ಲೀಸ್ ಆಂಟಿ, ಅಳಬೇಡಿ. ನಾನು ಅವಳ ಫ್ರೆಂಡ್ಶಿಪ್ನ ಯಾವತ್ತೂ ಇಗ್ನೋರ್ ಮಾಡಿಲ್ಲ. ಅವಳು ನನ್ನ ಹತ್ರ ಪ್ರಾಬ್ಲಮ್ ಕೇಳೋಕ್ಕೆ ಬಂದಾಗ ನನಗೆ ಟೈಮ್ ಇಲ್ಲ, ಟೀಚರ್ಸ್ನ ಕೇಳು ಅಂದೆ ಅಷ್ಟೇ. ನನ್ನಿಂದ ಅವಳ ಎಕ್ಸಾಮ್ಸ್ ಹಾಳಾಗಬಾರ್ದು. ನಿಮ್ಮ ನಂಬರ್ ಕೊಡಿ, ನಾನು ಮನೆಗೆ ಹೋದ್ಮೇಲೆ ಅಪ್ಪನ ಸೆಲ್ಲಿಂದ ನಿಮಗೆ ಕಾಲ್ ಮಾಡಿ ಅವಳ ಹತ್ರವೇ ಮಾತಾಡ್ತೀನಿ ಅಂತ ಅವರ ಫೋನ್ ನಂಬರ್ ತಗೊಂಡೋನು ಮನೆಗೆ ಹೋಗೋದಕ್ಕೆ ತಡ ಆಗತ್ತೆ ಅಂತ ಹೇಳಿ ತನ್ನ ಮನೆಯತ್ತ ಹೆಜ್ಜೆ ಹಾಕ್ತಾ. ರೇಷ್ಮಾ ಅವರ ಉಪಾಯ ಸಫಲವಾಗಿತ್ತು. ಕೇಶವ್ ಭಟ್ರು ಸಂಜೆ ಹೋಟೆಲ್ನ ಬಾಗಿಲು ಮುಚ್ಚಿ ಮನೆಗೆ ಬರ್ತಿದ್ದ ಹಾಗೆ ಅವರಿಂದ ಮೊಬೈಲ್ ತಗೊಂಡ ಅಗಸ್ತ್ಯ ರೇಷ್ಮಾ ಅವರ ನಂಬರ್ಗೆ ಕರೆ ಮಾಡಿ ಐಶ್ವರ್ಯಾಳೊಂದಿಗೆ ಮಾತಾಡ್ದ. ಅವನೊಂದಿಗೆ ಮಾತನಾಡಿದ ಐಶ್ವರ್ಯಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ನಿಂತಲ್ಲೇ ಕುಣಿದು ಕುಪ್ಪಳಿಸಿದ್ಲು. ತನ್ನ ಸ್ನೇಹ ಬಯಸಿದ್ದ ಐಶ್ವರ್ಯಾಳನ್ನು ಮೊದಲಿನಂತೆ ದೂರ ಮಾಡದೆ ಪರೀಕ್ಷೆ ಮುಗಿಯುವವರೆಗೂ ಅವಳೊಂದಿಗೆ ಸ್ನೇಹ ಸಲುಗೆಯಿಂದಿದ್ದ ಅಗಸ್ತ್ಯನ ಸಂಗಡ ಐಶ್ವರ್ಯಾಳಿಗೆ ಬಹಳವೇ ಸಂತೋಷವನ್ನುಂಟು ಮಾಡಿತ್ತು. ಮುಂದಿನ 1 ತಿಂಗಳಲ್ಲೇ ಪರೀಕ್ಷೆ ಮುಗಿದು ಬೇಸಿಗೆ ರಜೆ ಆರಂಭವಾಯಿತು. ಅದೇ ಶಾಲೆಯಲ್ಲಿ ಕಾಲೇಜಿನ ವ್ಯವಸ್ಥೆಯೂ ಇದ್ದಿದ್ದರಿಂದ ಹಲವಾರು ವಿದ್ಯಾರ್ಥಿಗಳು ಅಲ್ಲಿಯೇ ಕಾಲೇಜು ವ್ಯಾಸಂಗ ಮುಂದುವರಿಸಿದ್ರು. ಐಶ್ವರ್ಯಾಳ ಸಂಗಡ ಅಗಸ್ತ್ಯನಿಗೆ ಇಷ್ಟವಿರದಿದ್ರೂ ಹಿಂದಿನ ದಿನಗಳಲ್ಲಿ ಅವಳು ನಡೆದುಕೊಂಡ ರೀತಿಯಿಂದಾಗಿ ಅವಳ ಜೊತೆ ಮಾತಾಡೋದು ಅವನಿಗೆ ಅನಿವಾರ್ಯವಾಗಿತ್ತು. ಅದೇ ಉದ್ದೇಶದಿಂದಾನೇ ಅವಳೊಂದಿಗಿನ ಸ್ನೇಹವನ್ನು ಮುಂದುವರಿಸ್ತಾ ಇದ್ರೂ ಮೊದಲಿನಷ್ಟು ಸಲುಗೆ ಇರಲಿಲ್ಲ. ಸುಮಾರು 2 ವರ್ಷಗಳ ಬಳಿಕ ಐಶ್ವರ್ಯ ಪುನಃ ತನ್ನ ಹಳೆಯ ವರಸೆಯನ್ನು ಮುಂದುವರಿಸಿದ್ಲು. ಇತ್ತ ತನ್ನ ಪುಸ್ತಕವನ್ನು ದೂರ ಬಿಸಾಡಿದ್ದಕ್ಕೆ ಕೋಪಗೊಂಡಿದ್ದ ಉಜ್ವಲ ಐಶ್ವರ್ಯಾಳಿಗೆ ಎಚ್ಚರಿಕೆ ನೀಡ್ತಿರುವಾಗ ಅಗಸ್ತ್ಯ ಅವಳನ್ನು ಸಮಾಧಾನ ಪಡಿಸ್ತಾ, ಉಜ್ವಲ, ಟೆನ್ಷನ್ ಮಾಡ್ಕೋಬೇಡ, ಅವಳ ಜೊತೆ ನಾನು ಮಾತಾಡ್ತೀನಿ, ನೀನು ಸುಮ್ಮನಿರು ಅಂತ ಅವಳನ್ನು ಕುರ್ಚಿ ಮೇಲೆ ಕುಳ್ಳಿರಿಸಿ ಐಶ್ವರ್ಯಾಳ ಬಳಿ ಬಂದವನು, ಐಶ್ವರ್ಯ, ಬಿಹೇವ್ ಯುವರ್ ಸೆಲ್ಫ್. ನೀನು ಏನು ಮಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ? ಅವಳು ಏನು ಮಾಡಿದ್ಲು ಅಂತ ಅವಳ ನೋಟ್ಸನ್ನು ಬಿಸಾಡ್ದೆ ಯಾಕಿವತ್ತು ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡ್ತಿದ್ಯಾ?
2 ಇಯರ್ಸ್ ಬ್ಯಾಕ್ ಕೂಡ ಒಮ್ಮೆ ನೀನು ಹೀಗೆ ಆಡಿದ್ದೆ ಅನ್ನೋದನ್ನು ನೆನಪಿಸ್ಕೊ. ನಿನ್ನ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಅದಕ್ಕಾಗಿ ನಿನಗೆ ಓದಬೇಕು, ಒಂದೊಳ್ಳೆ ಜಾಬಿಗೆ ಹೋಗಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಆದರೆ ನಾವು ಮಿಡಲ್ ಕ್ಲಾಸ್ನವರು, ಚೆನ್ನಾಗಿ ಓದಿದ್ರೇ ಜಾಬ್ ಸಿಗೋದು. ನೆಕ್ಸ್ಟ್ ಮಂತ್ ಸೆಕೆಂಡ್ PU ಎಕ್ಸಾಮ್ ಇದೆ, ಅದಕ್ಕೋಸ್ಕರ ನಾವಿಬ್ಬರು ಕಂಬೈನ್ ಸ್ಟಡಿ ಮಾಡ್ತಾ ಇದ್ದೀವಿ. ನೀನು ಎಷ್ಟೋ ಸಲ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿರ್ಬೋದು. ನನಗೂ ಕೂಡ ನಿನ್ನನ್ನು ಮೀಟ್ ಮಾಡಬಾರ್ದು ಅಂತ ಏನಿಲ್ಲ, ಆದರೆ ನನಗೆ ಟೈಮ್ ತುಂಬ ಕಡಿಮೆ ಇದೆ. ಬೆಳಗ್ಗೆ 4 ಗಂಟೆಗೆದ್ದು ರಾತ್ರಿ 12ರವರೆಗೂ ಓದಿದ್ರೂ ನನ್ನ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಆಗ್ತಾ ಇಲ್ಲ. ನಾನು ಅದೇ ಟೆನ್ಷನ್ನಲ್ಲಿದ್ದೀನಿ. ಈಗೇನು ನೀನು ನನ್ನ ಜೊತೆ ಮಾತಾಡಬೇಕು ಅಷ್ಟೇ ತಾನೇ, ಈಗ ಮಾತಾಡು ಅಂದ. ಅಗಸ್ತ್ಯನ ಮಾತುಗಳು ಕೇಳಿಸಿದಂತೆ ಕೋಪದಿಂದ ಕೆಂಪಾಗಿದ್ದ ಕಣ್ಣುಗಳಿಂದ ಉಜ್ವಲಾಳನೆ ದಿಟ್ಟಿಸ್ತಾ ನಿಂತಿದ್ದವಳನ್ನು ಕಂಡವನು, ಬೈ ದ ಬೈ ಐಶ್ವರ್ಯ, ಒಂದು ಸ್ಮಾಲ್ ಕರೆಕ್ಷನ್. ಹೊಸ ನೀರು ಹಳೆ ನೀರು ಅಂತ ಏನೋ ಹೇಳಿದೆಯಲ್ಲ, ನೀನು ನನ್ನ ಲೈಫಿಗೆ ಬಂದು ಏನು ಒಂದು 5-6 ವರ್ಷ ಆಗಿರ್ಬೋದು, ಆದರೆ ನಿನಗಿಂತ ನನ್ನ ಜೀವನದಲ್ಲಿ ಮೊದಲು ಬಂದವಳು ಉಜ್ವಲ. ಶೀ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಈ ವಿಷಯನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಹೇಳ್ತಿದ್ದೀನಿ ಅಂದರೆ ಇನ್ಮುಂದೆ ನೀನು ನಮ್ಮಿಬ್ಬರ ಮಧ್ಯೆ ಬರಬಾರ್ದು ಅಂತ ಅರ್ಥ ಮಾಡಿಸೋದಕ್ಕೆ ಅಂತ ತಿಳ್ಕೊ. ನಮ್ಮ ಕ್ಲಾಸಲ್ಲಿ ಇರೋರೆಲ್ಲರೂ ನನಗೆ ಒಳ್ಳೆ ಫ್ರೆಂಡ್ಸ್, ಅದರಲ್ಲಿ ನೀನು ಕೂಡ ಒಬ್ಳು. ಆದ್ದರಿಂದ ಹೇಳ್ತಾ ಇದ್ದೀನಿ, ಇವಳ ಹತ್ರ ಸಾರಿ ಕೇಳು, ಎಸೆದಿರೋ ಇವಳ ಪುಸ್ತಕವನ್ನು ತಂದ್ಕೊಡು ಅಂತ ಹೇಳ್ತಿದ್ದ ಹಾಗೆ ಅವಳ ಕೋಪ ಮತ್ತಷ್ಟು ತಾರಕಕ್ಕೇರ್ತು. ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ತಾ, ಅಗಸ್ತ್ಯ, ನೀನು ಇವಳಿಗೋಸ್ಕರ ನನ್ನನ್ನು ತುಂಬ ಇನ್ಸಲ್ಟ್ ಮಾಡ್ತಿದ್ಯಾ. ಇಟ್ಸ್ ಓಕೆ, ನೀನು ನನ್ನನ್ನು ನಿನ್ನ ಫ್ರೆಂಡ್ ಅಂದ್ಕೊಳ್ದೇ ಇರ್ಬೋದು, ಆದರೆ ನನಗೆ ನಿನ್ನ ಫ್ರೆಂಡ್ಶಿಪ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಒನ್ ಥಿಂಗ್, ಇವಳ ಹತ್ರ ಕ್ಷಮೆ ಕೇಳುವಂಥ ತಪ್ಪು ನಾನೇನು ಮಾಡಿಲ್ಲ ಅಂದವಳೆ ಕೋಪದಲ್ಲಿ ದರದರನೆ ನಡೆದು 10-20 ಹೆಜ್ಜೆ ದೂರದಲ್ಲಿ ಮೇಜೊಂದರ ಕೆಳಗೆ ಬಿದ್ದಿದ್ದ ಉಜ್ವಲಾಳ ಪುಸ್ತಕ ತಂದು ಅವಳ ಮುಂದೆ ಕುಕ್ಕಿ ಕೆಂಗಣ್ಣಿನಿಂದ ದಿಟ್ಟಿಸ್ತಾ ಇದ್ರೆ ಅವಳ ನೋಟ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಹಾಗಿತ್ತು. ಇದನ್ನೆಲ್ಲ ಗಮನಿಸಿಯೂ ಗಮನಿಸದಂತೆ ಇದ್ದ ಉಜ್ವಲ ತನ್ನ ಪುಸ್ತಕ ತೆರೆದು ಮಡಿಸಿಕೊಂಡಿದ್ದ ಹಾಳೆಗಳನ್ನೆಲ್ಲ ಸರಿಪಡಿಸಿಕೊಳ್ತಾ ಕೂತ್ಕೊಂಡ್ಳು. ಅಗಸ್ತ್ಯ ಐಶ್ವರ್ಯಾಳಿಗೆ, ಥ್ಯಾಂಕ್ಸ್ ಐಶ್ವರ್ಯ, ಪ್ಲೀಸ್ ಇನ್ನೊಂದ್ಸಲ ಹೀಗೆಲ್ಲ ಬಿಹೇವ್ ಮಾಡಬೇಡ ಅಂತ ಮತ್ತೇನೋ ಹೇಳೋ ಮುಂಚೆನೇ ಅವನನ್ನು ತಿರುಗಿಯೂ ನೋಡದೆ ಐಶ್ವರ್ಯ ಅಲ್ಲಿಂದ ತೆರಳಿದ್ಲು. ಐಶ್ವರ್ಯ ಪುಸ್ತಕನ ದೂರ ಎಸ್ತಿದ್ಕೆ ಪುಸ್ತಕದ ಕೆಲವು ಹಾಳೆಗಳು ಅಲ್ಲಲ್ಲಿ ಹರಿದು ಹೋಗಿದ್ವು. ಅದನ್ನು ಸರಿಪಡಿಸಿಕೊಳ್ತಿದ್ದ ಉಜ್ವಲಾಳನ್ನು ಕುರಿತು, ಸಾರಿ ಕ್ಯೂಟ್, ಅವಳು ಈ ರೀತಿ ಬಿಹೇವ್ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ, ತುಂಬ ಹಾಳೆಗಳು ಹರಿದಿದ್ಯಾ ಅಂತ ಅವಳಿಂದ ಪುಸ್ತಕ ತಗೊಂಡು ಹಾಳೆಗಳನ್ನು ತಿರುಗು ಮುರುಗು ಮಾಡಿ ನೋಡ್ದ. ಅಗಸ್ತ್ಯ, ಅವಳ ತಪ್ಪಿಗೆ ನೀನು ಯಾಕೋ ಸಾರಿ ಕೇಳ್ತೀಯ? ಅವಳು ನಿನ್ನಿಂದ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಅಷ್ಟೇ, ಆದರೆ ನೀನು ಅವಳಿಂದ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಯಾ ಅಂತ ಅವಳಿಗೆ ಅನ್ನಿಸ್ತಾ ಇದೆ. ಅದು ಅಲ್ಲದೆ 2 ಇಯರ್ಸಿಂದ ಈ ಕಾಲೇಜಲ್ಲಿ ನಾನು ನೀನು ಯಾವಾಗಲೂ ಜೊತೆಯಲ್ಲೇ ಇರೋದನ್ನು ನೋಡಿ ಎಲ್ಲಿ ಅವಳ ಫ್ರೆಂಡ್ಶಿಪ್ ಕೈ ತಪ್ಪಿ ಹೋಗುತ್ತೇನೋ ಅಂತ ಅವಳಿಗೆ ಅನ್ನಿಸ್ತಿರ್ಬೋದು. ಪುಸ್ತಕ ಎಸ್ತಿದ್ಕೆ ನನಗೂ ಸ್ವಲ್ಪ ಕೋಪ ಬಂದಿದ್ದೇನೋ ನಿಜ, ಅಷ್ಟೇನು ಹಾಳೆಗಳು ಹರಿದಿಲ್ಲ, ಓದ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಇಲ್ಲ, ಇಟ್ಸ್ ಓಕೆ, ಬಾ ನೆಕ್ಸ್ಟ್ ಪೀರಿಯಡ್ ಪ್ರಾಕ್ಟಿಕಲ್ ಇದೆ ಅಂತ ಅವನ ಕೂದಲಿನಲ್ಲಿ ಬೆರಳಾಡಿಸಿ ಯು ಆರ್ ಎ ಗುಡ್ ಫ್ರೆಂಡ್ ಅಂತ ಕಾಲೇಜಿನತ್ತ ನಡೀತಾ ಇದ್ರೆ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳನ್ನೇ ದಿಟ್ಟಿಸ್ತಾ ಇದ್ದ ಅಗಸ್ತ್ಯ, ಉಜ್ವಲ, ನಿನ್ಗೆಷ್ಟೊಂದು ತಾಳ್ಮೆ, ನಿನ್ನ ಈ ಗುಣವೇ ನನಗೆ ಇಷ್ಟ ಆಗೋದು ಅಂತ ಮನದಲ್ಲೇ ಹೇಳ್ಕೊಂಡ. ಉಜ್ವಲಾಳ ಹೆಸರು ಬಾಯಿಂದ ಬರ್ತಿದ್ದ ಹಾಗೆ ಅವನ ತುಟಿಯಂಚಲ್ಲಿ ಕಿರುನಗೆಯೊಂದು ಮೂಡಿ ಮಾಯವಾಯಿತು. ಬಳಿಕ ಅವನು ಕೂಡ ಅವಳ ಹಿಂದೆಯೇ ಹೆಜ್ಜೆ ಹಾಕ್ತ. ಎಂದಿನಂತೆ ಅವತ್ತು ಕೂಡ ಅಗಸ್ತ್ಯ ಉಜ್ವಲಾಳೊಂದಿಗೆ ತನ್ನ ಪಲ್ಸರ್ ಬೈಕ್ನಲ್ಲಿ ಕಾಲೇಜಿಗೆ ಬಂದಿಳ್ದ. ಬೈಕ್ ಪಾರ್ಕ್ನಲ್ಲಿ ಬೈಕ್ ನಿಲ್ಲಿಸಿ ಸ್ಟ್ಯಾಂಡ್ ಹಾಕ್ತಾ ಇರುವಾಗ ಕಾಲೇಜಿನ ಆವರಣದಲ್ಲಿದ್ದ ವಿದ್ಯಾರ್ಥಿಗಳೆಲ್ಲರೂ ತಮ್ಮಿಬ್ಬರನ್ನೇ ಗಮನಿಸ್ತಾ ಇದ್ದಾರೇನೋ ಅನ್ನೋ ಹಾಗೆ ಭಾಸವಾಯಿತು. ಉಜ್ವಲ ಏನನ್ನೋ ಹೇಳೋದಕ್ಕೆ ಅಂತ ಅಗಸ್ತ್ಯನತ್ತ ಮುಖ ಮಾಡಿದ್ಲು. ದಿಗ್ಭ್ರಾಂತನಾಗಿ ನಿಂತಿದ್ದ ಅಗಸ್ತ್ಯ ಕದಲದೆ ಎತ್ತಲೋ ನೋಡ್ತಾ ಇರೋದನ್ನು ಗಮನಿಸಿ ಆವರಣದತ್ತ ಕಣ್ಣಾಯಿಸಿದ್ಲು. ಕಾಲೇಜಿನ ಇತರ ವಿದ್ಯಾರ್ಥಿಗಳೆಲ್ಲರೂ ಅಗಸ್ತ್ಯನನ್ನೇ ನೋಡ್ತಾ ಗುಸುಗುಸು ಮಾತಾಡ್ಕೊಳ್ತಾ ಇರೋದನ್ನು ಗಮನಿಸಿದವಳಿಗೆ ಆಶ್ಚರ್ಯವಾಯಿತು. ಕ್ಯೂಟ್, ಅವರೆಲ್ಲ ನನ್ನನ್ನೇ ತಿನ್ನೋ ಹಾಗೆ ಗುರಾಯಿಸ್ತಾ ಇದ್ದಾರೆ ಅನ್ನಿಸ್ತಿಲ್ವಾ? ಅಗಸ್ತ್ಯ ಉಜ್ವಲಾಳ ಕಿವಿಲಿ ಉಸುರಿದ್ದ. ನನಗೂ ಹಾಗೆ ಅನ್ನಿಸ್ತಿದೆ ಕಣೋ,
ಅವರೆಲ್ಲ ಹಾಗೆ ನೋಡ್ತಾ ಇರೋದು ನೋಡ್ತಿದ್ರೆ ನನಗೆ ಯಾಕೋ ಏನೂ ಸರಿ ಇಲ್ಲ ಅಂತ ಅನಿಸ್ತಿದೆ. ಅದೇನು ಅಂತ ಅವರನ್ನೇ ವಿಚಾರಿಸೋಣ ಅಂತ ತಮ್ಮದೇ ತರಗತಿಯ ಸ್ನೇಹಿತರ ಗುಂಪಿನ ಬಳಿ ತೆರಳಿ, ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಂದ ಅಗಸ್ತ್ಯ ತನ್ನ ಸ್ನೇಹಿತ ವಿಜಯ್ನ ಭುಜದ ಮೇಲೆ ಕೈ ಹಾಕ್ತಾ. ಕಾಲೇಜಲ್ಲಿ ಉಜ್ವಲಾಳನ್ನು ಬಿಟ್ಟರೆ ಅಗಸ್ತ್ಯನಿಗೆ ಆತ್ಮೀಯ ಗೆಳೆಯನಾಗಿದ್ದ ವಿಜಯ್ ಅಗಸ್ತ್ಯನ ಕೈಗಳನ್ನು ತನ್ನ ಭುಜದಿಂದ ಇಳಿಸಿ ಜೊತೆಯಲ್ಲೇ ಇದ್ದ ಇನ್ನಿತರ ಗೆಳೆಯರತ್ತ ಮುಖ ಮಾಡಿ, ಬನ್ರೋ ಕ್ಲಾಸಿಗೆ ಹೊತ್ತಾಯ್ತು ಅಂತ ಅಲ್ಲಿಂದ ಹೆಜ್ಜೆ ಹಾಕೋದಕ್ಕೆ ಅಣಿಯಾದ. ಅಗಸ್ತ್ಯ ಹಾಗೂ ಉಜ್ವಲಾಳಿಗೆ ತಮ್ಮ ಸ್ನೇಹಿತರ ನಡೆ ವಿಚಿತ್ರ ಅನಿಸ್ತು. 2 ಹೆಜ್ಜೆ ಮುಂದಿಟ್ಟ ವಿಜಯ್ನನ್ನು ತಡೆದ ಅಗಸ್ತ್ಯ, ಹೇ ಮಗ, ಏನಾಯ್ತೋ ನಿನಗೆ? ಯಾಕೋ ವಿಶ್ ಮಾಡಿದ್ರು ಮುಖ ನೋಡ್ದ ಹಾಗೆ ಹೋಗ್ತಿದ್ಯಾ? ನೀವೆಲ್ಲ ಯಾಕೆ ನನ್ನೇ ತಿನ್ನೋ ಹಾಗೆ ನೋಡ್ತಾ ಇದ್ದೀರಾ? ಬೆಳಗ್ಗೆ ಯಾರು ಟಿಫನ್ ಮಾಡ್ಕೊಂಡು ಬಂದಿಲ್ವಾ ಅಂತ ತಮಾಷೆಯಾಗಿ ಮಾತಾಡಿದ್ರು. ಅವನ ಸ್ನೇಹಿತರು ಅದಕ್ಕೆ ಏನನ್ನು ಪ್ರತಿಕ್ರಿಯಿಸದೆ ತಮ್ಮಷ್ಟಕ್ಕೆ ತಾವು ಹೊರಡೋದಕ್ಕೆ ಮುಂದಾದರು. ಅಗಸ್ತ್ಯ ಹಾಗೂ ಉಜ್ವಲಾಳ ಸ್ನೇಹಿತರು ವಿಚಿತ್ರವಾಗಿ ವರ್ತಿಸ್ತಾ ಇರೋ ಹಿಂದಿನ ಕಾರಣ ಏನಿರ್ಬೋದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.